ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವಾಗ ಮಕ್ಕಳದು ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ, ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸಮ್ಮರ್ ಹಾಲಿಡೇಸ್ಗೆ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಊರಿಗೆಲ್ಲ ಹೋಗ್ತಾ ಇರ್ತಾರೆ. ಇನ್ನು ಜಾಸ್ತಿ ದಿನ ಊರಿಗೆ ಹೋಗೋರು ಈ ಕೆಲವೊಂದು ಕೆಲಸಗಳನ್ನು ಮೊದಲೇ ಮಾಡಿಟ್ಟು ಹೋಗ್ಬಿಟ್ರೆ ನಾವು ಆರಾಮಾಗಿ ಸಮ್ಮರಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಎಂಜಾಯ್ ಮಾಡ್ಬೋದು. ಅವೇನಂತೇಳಿ ಮುಂದೆ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ಕಂಪ್ಲೀಟಾಗಿ ನೋಡಿ. ಮತ್ತೊಂದೇನಪ್ಪ ಅಂದರೆ ನಾವು ಊರಿಗೆ ಹೋಗಿರ್ತೀವಿ ಮತ್ತು ಬರೋದು ಯಾವಾಗ ಅಂತೇಳಿ ಕೆಲವೊಂದು ಸಾರಿ ಪ್ಲ್ಯಾನ್ ಆಗಿರಲ್ಲ. ಅಂಥದ್ದು ನಾವು ಸ್ಕೂಲ್ ಸ್ಟಾರ್ಟ್ ಆಗುವಾಗ ಕರೆಕ್ಟ್ ಅದೇ ಟೈಮಿಗೆ ಬಂದುಬಿಟ್ರೆ ಮಕ್ಕಳನ್ನ ಆವಾಗೇ ರೆಡಿ ಮಾಡಿ ಕಳ್ಸೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಕೆಲವೊಂದು ಪಾಯಿಂಟ್ಗಳನ್ನ ನಾವು ಮೊದಲೇ ಮಾಡಿ ಹೋಗ್ಬಿಟ್ರೆ ನಾವು ಮಕ್ಕಳನ್ನ ಯಾವಾಗ ಬೇಕಾವಾಗ ಈಸಿಯಾಗಿ ಸ್ಕೂಲಿಗೆ ಕಳಿಸ್ಬೋದು. ಮೊದಲನೇ ಕೆಲಸ ಏನಂದರೆ ಬಟ್ಟೆಗಳದ್ದೆಲ್ಲ ವಾಶ್ ಮಾಡೋ ಕೆಲಸ. ವಾಷಿಂಗ್ ಮಿಷಿನ್ಗೆ ಇವಾಗ ನಾನು ಯೂನಿಫಾರ್ಮ್ದೆಲ್ಲ ಬಟ್ಟೆಗಳನ್ನ ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಮಿಷಿನ್ ಇರೋದ್ರಿಂದ ನಾನು ಮಿಷನ್ಗೆ ಹಾಕಿದ್ದೀನಿ. ಹ್ಯಾಂಡ್ ವಾಶ್ ಕೂಡ ಮಾಡ್ಕೋಬೋದು. ಇನ್ನು ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸೆಟ್ಟಿಂಗ್ ಇದೆ. ನಾನು ಡ್ರೈಯರ್ ಏನು ಮಾಡ್ಕೊಂಡಿಲ್ಲ, ಬಿಸಿಲು ಚೆನ್ನಾಗೇ ಇರೋದ್ರಿಂದ ಬರೀ ಸ್ಪಿನ್ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಒಂದು ಕಡೆ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ಇನ್ನೊಂದು ಸೈಡು ನಾನು ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಬೂನು ಪುಡಿ ಮತ್ತು ಸ್ವಲ್ಪ ಶಾಂಪು ಹಾಕಿದ್ದೀನಿ. ಯಾವ ಶಾಂಪು ಬೇಕಾದರೂ ಹಾಕ್ಕೋಬೋದು. ಅದನ್ನ ಸ್ವಲ್ಪ ಕೈಯೆಲ್ಲ ಅಲ್ಲಾಡಿಸಿ ಕರಗಿಸಿ ಆಮೇಲೆ ಶೂಸ್ಗಳನ್ನೆಲ್ಲ ಇಡಬೇಕು. ನಾನು ಇವಾಗ ಕುಶದ್ದು ಬ್ಲ್ಯಾಕ್ ಶೂಸ್ ಎಲ್ಲ ಕಿತ್ತೋಗಿದೆ, ಇನ್ನು ಹೊಸದು ತೊಗೋಬೇಕು. ಹಾಗಾಗಿ ಅವನ್ನೇನು ಇಟ್ಟಿಲ್ಲ. ಇನ್ನು ಚೆನ್ನಾಗಿರೋ ಶೂಸ್ ನೆಕ್ಸ್ಟ್ ಇಯರ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅನಿಸುತ್ತೆ ಆ ಶೂಸ್ಗಳನ್ನೆಲ್ಲ ವಾಶ್ ಮಾಡೋಕೆ ಹಾಕ್ತಾಯಿದ್ದೀನಿ. ಶಾಂಪು ಹಾಕೋದ್ರಿಂದ ನಾವು ನೆಕ್ಸ್ಟ್ ವಾಶ್ ಮಾಡುವಾಗ ಮತ್ತು ಸೋಪ್ ಹಾಕಬೇಕು ಅಂತೇನಿಲ್ಲ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಬರೀ ಸರ್ಫ್ ಹಾಕ್ಬಿಟ್ರೆ ಮತ್ತೆ ನಾವು ವಾಶ್ ಮಾಡುವಾಗ ಮತ್ತೆ ಸೋಪ್ ಹಾಕಬೇಕಾಗತ್ತೆ. ಶಾಂಪು ಹಾಕ್ಬಿಟ್ರೆ ಏನು ಕಿರಿಕಿರಲ್ಲ. ಮತ್ತು ಅವ್ನ ಶೂಸ್ ನೋಡಿದ್ರೆ ಫುಲ್ ಬ್ಲ್ಯಾಕ್ ಆಗಿದೆ. ನೀವು ಆಮೇಲೆ ನೋಡಿಬೇಕಾದ್ರೆ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ. ಇನ್ನು ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನೆನೆಸೋಕ್ಕಿಡ್ತಾ ಇದ್ದೀನಿ. ಇನ್ನು ಅದನ್ನು ನೆನೆಸಿಡೋಷ್ಟರಲ್ಲಿ ಮಿಷಿನ್ಗೆ ಹಾಕಿರೋ ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಇನ್ನು ಅದನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಲಂಚ್ ಬ್ಯಾಗ್ಸು ಮತ್ತು ಸ್ಕೂಲ್ ಬ್ಯಾಗ್ಸು ಕೂಡ ವಾಶ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಬ್ಯಾಗ್ಗಳೆಲ್ಲ ವಾಶ್ ಮಾಡಿಟ್ಬಿಟ್ರೆ ನಾವು ನೆಕ್ಸ್ಟ್ ಊರಿಂದ ಬಂದ ಮೇಲೆ ಮತ್ತು ಸ್ಕೂಲ್ ಸ್ಟಾರ್ಟ್ ಆದಾಗ ಸಡನ್ನಾಗಿ ನಾವು ಸ್ಕೂಲಿಗೆ ಕಳಿಸ್ಬೇಕು ಅನ್ನಂಗಿದ್ರೆ ಬೇಗನೆ ರೆಡಿ ಮಾಡಿ ಕಳಿಸ್ಬಿಡ್ಬೋದು. ಹಾಗಾಗಿ ಬ್ಯಾಗ್ಸು ಮತ್ತು ಎಲ್ಲನೂ ಕೂಡ ವಾಶ್ ಮಾಡೋಕ್ಕಾಗ್ತಾಯಿದ್ದೀನಿ. ವಾಶಿಗೆ ಮಾಡೋಕ್ಕಿಂತ ಮುಂಚೆ ಬ್ಯಾಗಲ್ಲಿರೋ ಎಲ್ಲ ಸಾಮಾನುಗಳು ತೆಗೆದು ನೀಟಾಗಿ ಚೆಕ್ ಮಾಡಿ ಕಸ ಎಲ್ಲ ಇದ್ರೆ ಜಾಡಿಸ್ತಾ ಇದ್ದೀನಿ. ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಡುತ್ತೆ, ಕಸಗಳೆಲ್ಲ ಇರಬಾರ್ದು. ಇನ್ನು ಅದರಲ್ಲಿ ಬ್ಯಾಗು ಮತ್ತು ಲಂಚ್ ಬ್ಯಾಗ್ಸ್ ಎಲ್ಲ ಹಾಕಿ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಮಿಷಿನ್ ಯೂಸ್ ಮಾಡೋರು ಟೈಮ್ ಸೆಟ್ಟಿಂಗ್ಸ್ ಅಂತ ಏನಿಲ್ಲ, ನಮಗೆ ಯಾವ ಟೈಮ್ ಬೇಕು ಆ ಟೈಮ್ ಸೆಟ್ ಮಾಡ್ಕೋಬೋದು. ಅದಕ್ಕೂ ಕೂಡ ಸರ್ಫ್ ಪೌಡ್ರ್ ಹಾಕಿದ್ದೀನಿ ಮತ್ತು ಸಪ್ರೇಟಾಗಿ ಏನು ಹಾಕಿಲ್ಲ. ಇನ್ನು ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗಿತ್ತು ಅಂತೇಳಿ ಶೂಸ್ನ ಕೂಡ ವಾಶ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದು ಎಷ್ಟು ಕ್ಲೀನಾಗಿದೆ. ಕೆಳಗಿನಕಿನ್ನ ಸುತ್ತಲೂ ಫುಲ್ ಬ್ಲ್ಯಾಕ್ ಆಗೋಗಿತ್ತು ಒಂದು, ಅದು ಕೂಡ ನೀಟಾಗಿ ಕ್ಲೀನ್ ಆಗೋಯ್ತು. ಜಾಸ್ತಿ ಮತ್ತು ನಾನೇನು ಪ್ರೆಷರ್ ಕೂಡ ಹಾಕಿಲ್ಲ, ಸ್ವಲ್ಪ ವಾಶ್ ಮಾಡಿದ್ರೇ ಒಟ್ಟೋಯ್ತು. Oh my god. ಬ್ರಷಿಂಗ್ ಎಲ್ಲ ಮಾಡಿದ್ದಾದಮೇಲೆ ಮತ್ತೆ ಕ್ಲೀನ್ ವಾಟರ್ ತೊಗೊಂಡು ಅದರಲ್ಲಿ ಇನ್ನೊಂದು ಸಾರಿ ತೊಳಿತಾ ಇದ್ದೀನಿ. ಇವಾಗಿರೋ ಬಿಸಿಲಿಗೆ ಒಂದು ಅರ್ಧ ದಿನ ಇಟ್ಟರು ಕೂಡ ಬೇಗ ಒಣಗೋಗ್ಬಿಡುತ್ತೆ. ನಾನು ಇವಾಗ ಮಧ್ಯಾಹ್ನ ಇಟ್ಟು ಸಂಜೆಗೆಲ್ಲ ತೆಗೆದುಬಿಟ್ಟಿದ್ದೀನಿ, ಅಷ್ಟು ಬೇಗ ಒಣಗೋಗಿದೆ. ಬ್ಯಾಗ್ಸು ಕೂಡ ಎಲ್ಲ ಕ್ಲೀನಾಗಿದೆ, ಅದನ್ನು ಕೂಡ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಇದು ಮಿಷಿನ್ಗೆ ಹಾಕಿರೋದ್ರಿಂದ ಜಾಸ್ತಿ ನೀರೇನಿರಲ್ಲ, ಆಲ್ಮೋಸ್ಟ್ ಒಂದು 50% ಡ್ರೈ ಆಗಿಬಿಟ್ಟಿರುತ್ತೆ. ಆದರೆ ಇನ್ನೂ 50% ಒಣಗಬೇಕಂತೇಳಿ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಹಾಗೆ ಹಾಲಿಡೇ ಪ್ರಿಪ್ರೇಷನಲ್ಲಿ ಇನ್ನೊಂದು ಕೆಲಸ ಏನಪ್ಪ ಅಂದರೆ ನಮ್ಮ ಮಕ್ಕಳದು ಬುಕ್ಸು ಮತ್ತು ಸ್ಟೇಷ್ನರಿ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದರದ್ದು ಬುಕ್ಸು ಕುಶದ್ದು ಅರ್ಧಂಬರ್ಧ ಯೂಸ್ ಆಗಿರೋದಿದೆ, ಇನ್ನೂ ಒಂದು ಅರ್ಧ ಯೂಸ್ ಮಾಡಬೇಕು. ಇನ್ನು ಅದನ್ನೆಲ್ಲ ಒಂದು ಬಾಸ್ಕೆಟ್ಗೆ ಎತ್ತಿಟ್ರೆ ಮುಂದಿನ ವರ್ಷ ರಫ್ಯೂಸ್ಗೆ ಅಂತೇಳಿ ಸ್ಕೂಲವರೇ ಬಳಸ್ಕೊತಾರೆ. ಇನ್ನು ಪ್ರಾಪ್ತಿದು ಎಲ್ಲ ಬುಕ್ಸು ಕೂಡ ಅವಳದು ಕಂಪ್ಲೀಟ್ ಆಗಿದೆ. ಇನ್ನು ಅದನ್ನೆಲ್ಲ ತೂಕಕ್ಕೆ ಹಾಕಬೇಕು. ಊರಿಂದ ಬಂದಮೇಲೆ ತೂಕಕ್ಕೆ ಹಾಕಿದ್ರೆ ಆಯ್ತು ಅಂತೇಳಿ ಎಲ್ಲ ನಾನು ಬೇರೆ ಬೇರೆ ಡಿವೈಡ್ ಮಾಡಿಬಿಟ್ಟು ಬೇರೆ ಬೇರೆ ಬಾಸ್ಕೆಟಲ್ಲಿ ಹಾಕಿಟ್ಟಿದ್ದೀನಿ.
ಈ ಥರ ಮಾಡೋದ್ರಿಂದ ಮನೇಲಿ ಎಲ್ಲಿ ಬೇಕಾದ್ರಲ್ಲಿ ಮಕ್ಕಳು ಸಾಮಾನುಗಳು, ಪೆನ್ಸಿಲು, ಬುಕ್ಸ್ ಅದೇನು ಕಾಣಿಸಲ್ಲ. ಒಂದು ಕಡೆ ನೀಟಾಗಿ ಆರ್ಗನೈಸ್ ಆಗಿರುತ್ತೆ ಮತ್ತು ಇದರಿಂದ ಸ್ಪೇಸ್ ಕೂಡ ಕವರ್ ಆಗುತ್ತೆ. ಹಾಗೆ ವೇಸ್ಟ್ ಬುಕ್ಸಿಂದ ಸ್ವಲ್ಪ ದುಡ್ಡು ಕೂಡ ಬರುತ್ತೆ. ಹಾಗಾಗಿ ಈ ಥರ ಬಾಸ್ಕೆಟ್ಗಳಿಗೆ ಹಾಕಿ ಎಲ್ಲನ ಮಂಚದ ಕೆಳಗೆ ಹಾಕ್ತಾ ಇದ್ದೀನಿ. ಊರಿಂದ ಬಂದಮೇಲೆ ಅವನ್ನ ತೂಕಕ್ಕೆ ಹಾಕ್ಬೇಕಂತ ಹೇಳ್ಬಿಟ್ಟು. ಹಾಗೆ ಇವಾಗ ವಾಶ್ ಮಾಡಿಟ್ಟಿರೋ ಬ್ಯಾಗ್ಸು, ಯೂನಿಫಾರ್ಮು, ಲಂಚ್ ಬ್ಯಾಗ್ಸ್ ಎಲ್ಲನೂ ಸೇರಿಬಿಟ್ಟು ಒಂದು ಕವರ್ಗೆ ಹಾಕ್ತಾ ಇದ್ದೀನಿ. ಕವರ್ ಆದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಯೂನಿಫಾರ್ಮ್ಸ್ ಎಲ್ಲ ಒಂದು ಲಂಚ್ ಬ್ಯಾಗಲ್ಲಿ ಹಾಕಿ ನಾನು ಬಾಸ್ಕೆಟಲ್ಲಿ ಇಡ್ತಾ ಇದ್ದೀನಿ. ನೀವು ಬಾಸ್ಕೆಟ್ ಇಲ್ಲ ಅಂದರೆ ಮಾಮೂಲಿಯಾಗಿ ಕವರ್ಗಳಲ್ಲಿ, ಬ್ಯಾಗ್ಗಳಲ್ಲಿ ನಿಮ್ಗೆ ಇಷ್ಟ ಅದರಲ್ಲಿ ನೀವು ಇಟ್ಕೋಬೋದು. ಮತ್ತು ಅದು ಸಾಕ್ಸ್ ಎಲ್ಲ ಇರುತ್ತಲ್ಲ, ಸಾಕ್ಸ್ಗಳನ್ನೂ ಕೂಡ ಅದರಲ್ಲೇ ಇಡ್ತಾ ಇದ್ದೀನಿ. ಮೇನ್ ಯೂನಿಫಾರ್ಮ್ ಹುಡುಕ್ಬಿಡ್ಬೋದು ನಾವು ಸಿಕ್ಕರೆ, ಈ ಸಾಕ್ಸ್ಗಳೆಲ್ಲ ಹುಡ್ಕೋದು ಫುಲ್ ಕಷ್ಟ. ಅದಕ್ಕೆ ಅವ್ರದ್ದು ನ್ಯಾಪ್ಕಿನ್ಸು, ಸಾಕ್ಸು, ಟೈ, ಬೆಲ್ಟ್ ಎಲ್ಲ ಸೇರಿಬಿಟ್ಟು ಒಂದರಲ್ಲಿ ಹಾಕಿಡ್ತಾ ಇದ್ದೀನಿ. ಇನ್ನು ಅದಕ್ಕೆ ಡಸ್ಟ್ ಆಗಬಾರ್ದು ಅಂತೇಳಿ ಮೇಲೆ ಒಂದು ಟವಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅಡುಗೆ ಮನೇಲಿರೋ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಒಂದು ಮೂಟೆಗೆ ಹಾಕ್ತಾ ಇದ್ದೀನಿ. ನಾವು ಮನೇಲಿದ್ರೆ ಮನೆಗೆ ಯಾರಾದರೂ ಬರ್ತಾ ಇರ್ತಾರೆ, ಆವಾಗ ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ದೊಡ್ಡದೆಲ್ಲ ತೊಗೊಂಬಂದಿಟ್ಟಿರ್ತೀನಿ. ಇನ್ನು ಅವರೊಬ್ಬರೇ ಇದ್ದಾಗ ಅವ್ರಿಗೆ ಎಷ್ಟು ಬೇಕೋ ಒಂದೆರಡು ಕುಕ್ಕರು, ಒಂದೆರಡು ಹಾಲಿಗೆ ಪಾತ್ರೆ, ಊಟಕ್ಕೆ ಒಂದು 4 ಪ್ಲೇಟ್, ಗ್ಲಾಸ್ ಆ ಥರ ಮಾತ್ರ ಇಟ್ಬಿಟ್ಟು ಉಳಿದಿರೋದೆಲ್ಲ ಮೇಲೆ ಹಾಕ್ಬಿಡ್ತೀನಿ. ಮತ್ತು ಮಕ್ಕಳದ್ದು ಲಂಚ್ ಬಾಕ್ಸ್ ಕೂಡ ಅದನ್ನು ಕೂಡ ಮೇಲೆ ಹಾಕ್ಬಿಡ್ತೀನಿ. ಇದರಿಂದ ಕ್ಲೀನ್ ಮಾಡೋಕ್ಕೆ ಸುಲಭವಾಗಿರುತ್ತೆ. ಜಾಸ್ತಿ ದಿನ ಊರಿಗೆ ಹೋದರೆ ಮನೇಲಿ ಜಿರಳೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಮಾಡೋಗ್ಬಿಟ್ರೆ ಯಾವುದೇ ಥರ ಜಿರಳೆಗಳಾಯಿತು, ಹುಳಗಳಾಯ್ತು ಆಗಲ್ಲ. ಕಟ್ ಮಾಡಿಲ್ಲ. ಇನ್ನು ಕಟ್ಟಿರೋ ಮೂಟೆನೆಲ್ಲ ಅಡುಗೆ ಮನೆ ಶೆಲ್ಫ್ ಮೇಲೆ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ಪೇಸ್ ಸೇವ್ ಆಗುತ್ತಲ್ಲ, ಕ್ಲೀನಿಂಗಿಗೆ ಇವ್ರಿಗೂ ಕಷ್ಟ ಆಗಲ್ಲ. ಇವರೇನಿದ್ರು ಕೂಡ ಗುಡಿಸ್ಬೇಕಲ್ಲ, ಮೇಲೆ ಗುಡಿಸ್ಕೊಂಡು ಹೋಗ್ಬಿಡ್ಬೋದು. ಅವೆಲ್ಲ ಸಾಮಾನುಗಳಿದ್ರೆ ಅವ್ರಿಗೆ ಗುಡ್ಸೋಕ್ಕೆಲ್ಲ ಫುಲ್ ರಿಸ್ಕ್ ಅನಿಸ್ಬಿಡುತ್ತೆ. ಮತ್ತು ಅವ್ರಿಗೆ ಗುಡಿಸೋ ಇಂಟ್ರೆಸ್ಟ್ ಕೂಡ ಹೋಗ್ಬಿಡುತ್ತೆ ಕೆಲಸಕ್ಕೆಲ್ಲ ಹೋಗಿ ಬಂದಮೇಲೆ. ಹಾಲಿಡೇ ಪ್ರಿಪ್ರೇಷನಲ್ಲಿ ಇನ್ನೊಂದು ಪಾರ್ಟ್ ಅಂದರೆ ಅದು ಫುಡ್ದು. ನಾನು ಊರಿಗೆ ಹೋದರೆ 1 ಮಂತ್ ಮಿನಿಮಮ್ ಅಂದರೆ 1 ಮಂತ್ ಇರುತ್ತೆ. ಎಷ್ಟು ದಿನ ಹಾಲಿಡೇಸ್ ಇರುತ್ತೆ ಅಷ್ಟು ದಿನವೂ ಹೋಗ್ತೀನಿ. ಅಲ್ಲಿ ತನಕ ನಮ್ಮ ಮನೆಯವ್ರಿಗೆ ಊಟಕ್ಕೇನು ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟು ಹಾಕಿಡ್ತಾ ಇದ್ದೀನಿ. ದೋಸೆ ಹಿಟ್ಟಿದ್ರೆ ಅವ್ರಿಗೆ ಇಷ್ಟ ಬಂದಾಗ ಅವರು ಹಾಕ್ಕೊಂಡು ತಿಂತಾರೆ. ಇನ್ನು ಅವ್ರು ಚಟ್ನಿ ಕೂಡ ಚೆನ್ನಾಗಿ ಮಾಡ್ಕೊತಾರಲ್ಲ, ಕಾಂಬಿನೇಷನಾಗಿ ನಡೆಯುತ್ತೆ. ಹಾಗೆ ಅಮ್ಮ ಕಳಿಸಿರೋ ಉಂಡೆಗಳಿತ್ತು, ಸ್ನ್ಯಾಕ್ಸ್ಗೆ ಬರುತ್ತೆ ಅಂತ ಅದೊಂದಿಷ್ಟು ಇಟ್ಟಿದ್ದೀನಿ. ಮತ್ತು ಶೇಂಗಾ ಪುಡಿ ಇಟ್ಟಿದ್ದೀನಿ. ಬಿಸಿಯನ್ನು ಮಾಡ್ಕೊಂಬಿಟ್ರೆ ಈ ತುಪ್ಪ, ಶೇಂಗಾ ಪುಡಿ ಎಲ್ಲ ಇದ್ಬಿಟ್ರೆ ಅದೊಂದಿಷ್ಟು ಸರಿ ಹೋಗುತ್ತೆ. ಇನ್ನು ಮಾವಿನಕಾಯಿ ಚಟ್ನಿನೂ ಇದೆ. ಮತ್ತು ಇವರು ನಾನ್ ವೆಜ್ ತಿನ್ನೋದು ಕೂಡ ಜಾಸ್ತಿ ನಮ್ಮ ಮನೇಲಿ. ಹಾಗಾಗಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಉಪ್ಪು ಹಾಕಿ ಅದನ್ನು ಕೂಡ ಪೇಸ್ಟ್ ಮಾಡಿಟ್ಟಿದ್ದೀನಿ. ಇನ್ನು ತುಪ್ಪ ಕೂಡ ಕಾಯಿಸಿಟ್ಟಿದ್ದೀನಿ. ಈ ತುಪ್ಪ ಕಾಯಿಸಿರೋ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಬೇಕು ಅಂದರೆ ನೋಡಿ. ಇನ್ನು ಟೊಮೊಟೊ ಗೊಜ್ಜು ಕೂಡ ಮಾಡಿಟ್ಟಿದ್ದೀನಿ. ಇದು ಫ್ರಿಜ್ಜಲ್ಲಿ 1 ಮಂತ್ ತನಕನೂ ಇರುತ್ತೆ. ಟೊಮೊಟೊ ಗೊಜ್ಜು ರೆಸಿಪಿನೂ ಕೂಡ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ. ಮತ್ತು ನಾವು ಎಗ್ಗಿಗೆ ಬಳಸೋದು ಕೂಡ ಜಾಸ್ತಿ. ಈ ಸಮ್ಮರಲ್ಲಿ ಎಗ್ಗನ್ನ ಹೊರಗಡೆ ಇಟ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ನಾವಿದ್ರೆ ಬೇಗ ಯೂಸ್ ಮಾಡ್ಕೊತೀವಿ. ಬಟ್ ಇವರೊಬ್ಬರೇ ಇರ್ತಾರಲ್ಲ, ಜಾಸ್ತಿ ಯೂಸ್ ಆಗಲ್ಲ. ಅವಾಗೊಂದು ತಿಂತಾರೆ. ಇನ್ನು ಈ ಸಮ್ಮರ್ಗೆ ಅದು ಹಾಳಾಗಬಾರ್ದು ಅಂತೇಳಿ ಅದನ್ನು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ರೇಷನ್ ಐಟಮ್ ಇವಾಗ ಈ ಶೇಂಗಾ, ಹೆಸರುಬೇಳೆ, ಕಾಳುಗಳು, ಉದ್ದಿನಬೇಳೆ, ಕಡಲೆಬೇಳೆ ಅದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಬೇಗ ಹುಳ ಬಂದುಬಿಡುತ್ತೆ. ಅದಕ್ಕೆ ಇವರು ಅದನ್ನೇನು ಯೂಸ್ ಮಾಡಲ್ಲ. ಅವ್ರಿಗೆ ಬೇಕಾಗಷ್ಟು ಮಾತ್ರ ಈ ಒಗ್ಗರಣೆ ಡಬ್ಬೆಲ್ಲಿ ಇಟ್ಬಿಟ್ಟು ಉಳಿದಿರೋ ಡ್ರೈ ಫ್ರೂಟ್ಸ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇವರು ತರಕಾರಿ ಕೂಡ ಕಮ್ಮಿನೇ ಅಲ್ಲ, ಹಾಗಾಗಿ ತರಕಾರಿ ಬಾಸ್ಕೆಟಲ್ಲಿ ಹಾಕಿಡ್ತಾ ಇದ್ದೀನಿ. ಒಂದು ಚಿಕ್ಕ ಪುಟ್ಟಿನಲ್ಲಿ ತರಕಾರಿ ಹಾಕಿಡ್ತಾ ಇದ್ದೀನಿ. ಹಾಗೆ ಗೋಧಿ ಹಿಟ್ಟು ಕೂಡ ಮಿಕ್ಕಿತ್ತು. ಇವ್ರು ಚಪಾತಿ ಏನು ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೆ ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಬೇಗ ಹುಳ ಬಿದ್ದುಬಿಡುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಬ್ಯಾಗನ್ನೇ ಮಿಡಲಾಗಿ ಕಟ್ ಮಾಡಿ ಈ ಥರ ಗಂಟು ಕಟ್ಟಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈ ಟಿಪ್ಪನ್ನು ಬೇಕಾದರೆ ನೀವು ಫಾಲೋ ಮಾಡ್ಬೋದು, ಈಸಿಯಾಗಿರುತ್ತೆ ಮತ್ತು ಕವರ್ ಸೇವ್ ಕೂಡ ಆಗುತ್ತೆ. ನೀವು ಜಾಸ್ತಿ ದಿನ ಊರಿಗೆ ಹೋಗಿದ್ರೆ ಎಲ್ಲ ಟಿಪ್ಪನ್ನು ಫಾಲೋ ಮಾಡಿ ಹೋಗಿ. ಬೇಕಾದರೆ ನೀವು ಊರಿಂದ ಬಂದಮೇಲೆ ನನ್ನ ನೆನೆಸ್ಕೊತೀರಾ, ಬಂದು ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ಅಷ್ಟೇ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.